ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಧಾರವಾಡ LBA ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಶ್ರೀಮತಿ ಜಯಶ್ರೀ ಕಾರೇಕರ್, ಪ್ರಾಚಾರ್ಯರು, ಡಯಟ್ ಧಾರವಾಡ, ಹಾಗೂ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ ವೀಣಾ ಮಲ್ಲಳ್ಳಿ, ಉಪನ್ಯಾಸಕರು, ಡಯಟ್ ಧಾರವಾಡ, ಶ್ರೀಮತಿ ಸುಗಂಧ ದೊಡ್ಡಮನಿ, ಹಿರಿಯ ಉಪನ್ಯಾಸಕರು, ಡಯಟ್ ಧಾರವಾಡ, ಹಾಗೂ ಈ ವಿಷಯವನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀ ಸಂತೋಷ್ ಕರ್ಮಳವರ್, ಸಹಶಿಕ್ಷಕರು, HPS ನವಲೂರು ಚಾವಣಿ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಅನುದಾನ ರಹಿತ ಶಾಲೆಯವರು SATS LBAಗೆ ಹೇಗೆ ಲಾಗಿನ್ ಆಗಬೇಕು ಮತ್ತು ಅಂಕಗಳನ್ನು ಹೇಗೆ ನಮೂದಿಸಬೇಕು ಮತ್ತು ಪಾಠ ಯೋಜನೆಯನ್ನು ಹೇಗೆ ನಮೂದಿಸಬೇಕು ಎನ್ನುವುದನ್ನು ತಿಳಿಯೋಣ. ಅದೇ ರೀತಿಯಾಗಿ ಅನುದಾನ ರಹಿತ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಸಹಶಿಕ್ಷಕರನ್ನು SATSನಲ್ಲಿ ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳಬೇಕು, ತಮ್ಮ ಶಾಲಾ ಶಿಕ್ಷಕರ ಮೊಬೈಲ್ ನಂಬರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಮುಖ್ಯವಾಗಿ ಪ್ರತಿ ಶಿಕ್ಷಕರು DSCRT ವೆಬ್ಸೈಟ್ನಲ್ಲಿ ಲಭ್ಯವಿರುವ ಎಲ್ಲ LBA ಪ್ರಶ್ನಾಕೋಟಿಯನ್ನು ಹಾಗೂ ಮರುಸಿಂಚಿನ ಸಾಹಿತ್ಯವನ್ನು ಮತ್ತು LBA ಸುತ್ತೋಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ರಾಜ್ಯದ ಪ್ರತಿ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಗೆ ಪ್ರತಿ ಘಟಕ ಮುಗಿದ ನಂತರ ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡು ಅಂಕಗಳನ್ನು LBA SATSನಲ್ಲಿ ಪ್ರತಿ ಶಿಕ್ಷಕರು ನಮೂದಿಸಬೇಕು. ಆದ್ದರಿಂದ ಈ ವಿಡಿಯೋದಲ್ಲಿ ಅನುದಾನ ರಹಿತ ಶಾಲಾ ಶಿಕ್ಷಕರು ಹೇಗೆ ಲಾಗಿನ್ ಆಗಬೇಕು ಎಂಬುದರ ಕುರಿತು ಸಂಪೂರ್ಣವಾಗಿ ಚರ್ಚಿಸೋಣ. ಇಲ್ಲಿ ಮುಖ್ಯವಾಗಿ ಅನುದಾನ ರಹಿತ ಶಾಲೆಯ ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯ ಸಹ ಶಿಕ್ಷಕರ ಮಾಹಿತಿಯನ್ನು ಪರಿಶೀಲಿಸಬೇಕು. SATS ಓಪನ್ ಮಾಡಿ SATSನಲ್ಲಿ ತಮ್ಮ ಶಾಲೆಯ ಸಹ ಶಿಕ್ಷಕರ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕು ಹಾಗೂ ತಮ್ಮ ಶಾಲೆಗೆ ಯಾರಾದರೂ ಹೊಸದಾಗಿ ನೇಮಕಾತಿಯಾದ ಶಿಕ್ಷಕರನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಹಾಗಾದರೆ ಅನುದಾನ ರಹಿತ ಶಾಲೆಯ ಮುಖ್ಯ ಶಿಕ್ಷಕರು ಮೊದಲು ತಮ್ಮ SATS ಲಾಗಿನ್ ಆಗಬೇಕು. ಯಾವುದಾದರೂ ಒಂದು ಬ್ರೌಸರ್ನಲ್ಲಿ SATS ಎಂದು ಟೈಪ್ ಮಾಡಿ ತಮ್ಮ ಶಾಲೆಯ ಯೂಸರ್ ನೇಮ್ ಹಾಗೂ OTPಯನ್ನು ಹಾಕಿ ಲಾಗಿನ್ ಆದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಇಲ್ಲಿ ಮುಖ್ಯವಾಗಿ ತಮ್ಮ ಶಾಲೆಯ ಸಹಶಿಕ್ಷಕರ ಮೊಬೈಲ್ ನಂಬರ್ ಅಪ್ಡೇಟ್ ಇಲ್ಲದಿದ್ದರೆ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಲು ಸ್ಕೂಲ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ UDIS ಪ್ಲಸ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಇಲ್ಲಿ 3.3 ಟೀಚರ್ಸ್ ಆ್ಯಂಡ್ ಇನ್ಸ್ಟ್ರಕ್ಟರ್ ಇನ್ಕ್ಲೂಡಿಂಗ್ ಹೆಡ್ ಟೀಚರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ತಮ್ಮ ಶಾಲೆಯಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿರುವಂತಹ ಶಿಕ್ಷಕರ ಮಾಹಿತಿಯು ಡಿಸ್ಪ್ಲೇ ಆಗುತ್ತವೆ. ಇಲ್ಲಿ ಯಾವ ಶಿಕ್ಷಕರ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಬೇಕಾಗಿರುತ್ತದೆ ಆ ಶಿಕ್ಷಕರ ಆ್ಯಕ್ಷನ್ ಕಾಲಮ್ನಲ್ಲಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಈ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಟೀಚರ್ಸ್ ಡೇಟಾ ಓಪನ್ ಆಗುತ್ತದೆ. ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಇರುತ್ತವೆ. ನಾವು ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಲು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕಾಲಮ್ ನಂಬರ್ 17 ಮೊಬೈಲ್ ನಂಬರ್ ಅಂತ ಇದೆ. ಆ ಮೊಬೈಲ್ ನಂಬರ್ನಲ್ಲಿ ಸರಿಯಾದಂತಹ ಆ್ಯಕ್ಟಿವ್ ಇರತಕ್ಕಂತಹ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಸಕ್ಸಸ್ಫುಲಿ ಅಪ್ಡೇಟೆಡ್ ಎಂದು ಮೆಸೇಜ್ ಬರುತ್ತದೆ. ಒಂದು ವೇಳೆ ನಿಮ್ಮ ಶಾಲೆಗೆ ಈ ವರ್ಷ ಯಾವುದಾದರೂ ಶಿಕ್ಷಕರು ಹೊಸದಾಗಿ ನೇಮಕಾತಿಯಾಗಿದ್ದರೆ ಆ ಶಿಕ್ಷಕರನ್ನು SATSನಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಟೀಚರ್ ಮ್ಯಾನೇಜ್ಮೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ಟೀಚರ್ ಮ್ಯಾನೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಓಪನ್ ಆಗುತ್ತವೆ. ಇಲ್ಲಿ ಅಪ್ಡೇಟ್ ಟೀಚರ್ ಡೇಟಾ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಟೀಚರ್ ಲಿಸ್ಟ್ ಓಪನ್ ಆಗುತ್ತದೆ. ನಿಮ್ಮ ಶಾಲೆಗೆ ಹೊಸದಾಗಿ ನೇಮಕಾತಿಯಾಗಿರ್ತಕ್ಕಂತಹ ಟೀಚರ್ಸ್ ಮಾಹಿತಿಯನ್ನು ಎಂಟರ್ ಮಾಡಲು ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ 9 ಫಾರಮ್ಗಳನ್ನು ತುಂಬಬೇಕು. ಮೊದಲನೇದು ಪರ್ಸನಲ್ ಡೀಟೇಲ್ಸ್, ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಕರೆಂಟ್ ಅಡ್ರೆಸ್ ಡೀಟೇಲ್ಸ್, ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್, ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್, ಅಕಾಡೆಮಿಕ್ ಡೀಟೇಲ್ಸ್, ಮೇನ್ ಸಬ್ಜೆಕ್ಟ್ ಥಾಟ್, ಟೋಟಲ್ ಡೇಸ್ ಆಫ್ ಇನ್ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್
ಲಾಸ್ಟ್ ಅಕಾಡೆಮಿಕ್ ಇಯರ್, ಅದರ್ ಡೀಟೇಲ್ಸ್ ಈ ಮಾಹಿತಿಗಳನ್ನು ಭರ್ತಿ ಮಾಡಬೇಕು. ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಭರ್ತಿ ಮಾಡಬೇಕಾಗಿರ್ತಕ್ಕಂತಹ ಅತಿ ಮುಖ್ಯವಾದಂಥ ಅಂಶಗಳು ಸ್ಯಾಲ್ಯುಟೇಷನ್, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಟೀಚರ್ ನೇಮ್ ಇನ್ ಕನ್ನಡ, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ರಿಲಿಜಿಯನ್, ಕಾಸ್ಟ್, ಮ್ಯಾರಿಟಲ್ ಸ್ಟೇಟಸ್, ಡೇಟ್ ಆಫ್ ಜಾಯಿನ್ ಸ್ಕೂಲ್, ಆಧಾರ್ ನಂಬರ್, ಡೇಟ್ ಆಫ್ ಜಾಯಿನ್ ಸರ್ವಿಸ್ ಈ ಮಾಹಿತಿಗಳನ್ನು ಎಂಟರ್ ಮಾಡಬೇಕು. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮುಖ್ಯವಾಗಿ ಇಲ್ಲಿ ಕಾಲಮ್ ನಂಬರ್ 17 ಮೊಬೈಲ್ ನಂಬರ್, ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಆಗ ಮಾತ್ರ LBAಗೆ ಲಾಗಿನ್ ಆಗುವಾಗ ಆ ಶಿಕ್ಷಕರ ಮೊಬೈಲ್ಗೆ OTP ಹೋಗುತ್ತದೆ. ಆದ್ದರಿಂದ ಕಡ್ಡಾಯವಾಗಿ ಆ್ಯಕ್ಟಿವ್ ಇರುವಂತಹ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಉಳಿದ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿರಿ. ನಂತರ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಆಗ ನಿಮ್ಮ ಶಾಲೆಗೆ ಹೊಸದಾಗಿ ನೇಮಕಾತಿ ಹೊಂದಿರತಕ್ಕಂತಹ ಶಿಕ್ಷಕರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಆಗುತ್ತದೆ. ನಂತರ ಸಹ ಶಿಕ್ಷಕರು LBA ಸ್ಯಾಟ್ಸ್ಗೆ ಲಾಗಿನ್ ಆಗಬೇಕಾಗುತ್ತದೆ. ಸಹ ಶಿಕ್ಷಕರು LBA ಸ್ಯಾಟ್ಸ್ಗೆ ಲಾಗಿನ್ ಆಗಲು ಅವರಿಗೆ ಸ್ಯಾಟ್ಸ್ನಲ್ಲಿ ಎಂಟರ್ ಮಾಡಿದ ನಂತರ ಒಂದು ID ಜನರೇಟ್ ಆಗುತ್ತದೆ. ಆ IDಯನ್ನು ಬಳಸಿ ನಾವು ಲಾಗಿನ್ ಆಗಬೇಕಾಗುತ್ತದೆ. ಟೀಚರ್ ಸ್ಯಾಟ್ಸ್ IDಯನ್ನು ಸರ್ಚ್ ಮಾಡಲು ಟೀಚರ್ ಮ್ಯಾನೇಜ್ಮೆಂಟ್, ಅಪ್ಡೇಟ್ ಟೀಚರ್ ಡೇಟಾ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಟೀಚರ್ ಲಿಸ್ಟ್ ಓಪನ್ ಆಗುತ್ತದೆ. ನಿಮ್ಮ ಶಾಲೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ಎಲ್ಲ ಶಿಕ್ಷಕರ ಮಾಹಿತಿಯು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಇಲ್ಲಿ ಮುಖ್ಯವಾಗಿ ಸೀರಿಯಲ್ ನಂಬರ್, ಅಕಾಡೆಮಿಕ್ ಇಯರ್, SATS ಟೀಚರ್ ID, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಈ ರೀತಿಯಾಗಿರ್ತಕ್ಕಂಥ ಕಾಲಮ್ಗಳು ಇರುತ್ತವೆ. ಇಲ್ಲಿ ಪ್ರತಿ ಶಿಕ್ಷಕರಿಗೂ ಒಂದು ಸ್ಯಾಟ್ಸ್ ಟೀಚರ್ ID ಜನರೇಟ್ ಆಗಿರುತ್ತದೆ. ಆ ಸ್ಯಾಟ್ಸ್ ಟೀಚರ್ IDಯನ್ನು ನಿಮ್ಮ ಶಿಕ್ಷಕರಿಗೆ ಒದಗಿಸಬೇಕು. ಆ ಶಿಕ್ಷಕರು ಸ್ಯಾಟ್ಸ್ ಟೀಚರ್ IDಯನ್ನು ಬಳಸಿ ಲಾಗಿನ್ ಆಗಬೇಕಾಗುತ್ತದೆ. ಇಲ್ಲಿ ಸೀರಿಯಲ್ ನಂಬರ್, ಅಕಾಡೆಮಿಕ್ ಇಯರ್, STS ಟೀಚರ್ ID, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳು ಇರುತ್ತವೆ. ಇಲ್ಲಿ 3ನೇ ಕಾಲಮ್ನಲ್ಲಿ ಸ್ಯಾಟ್ಸ್ ಟೀಚರ್ ID ಇರುತ್ತದೆ. ಆ ಸ್ಯಾಟ್ಸ್ ಟೀಚರ್ IDಯನ್ನು ನಿಮ್ಮ ಸಹ ಶಿಕ್ಷಕರಿಗೆ ಒದಗಿಸಬೇಕು. ಉದಾಹರಣೆಗಾಗಿ STS ಟೀಚರ್ IDಯು Tದಿಂದ ಪ್ರಾರಂಭವಾಗುತ್ತದೆ. ಈ ರೀತಿಯಾಗಿ ಒಂದು ಸ್ಯಾಟ್ಸ್ IDಯು ನಾವು ಇಲ್ಲಿ ನೋಡಬಹುದು. ಈ ಸ್ಯಾಟ್ಸ್ IDಯನ್ನು ಉಪಯೋಗಿಸಿಕೊಂಡು ಸಹ ಶಿಕ್ಷಕರು SATS LBAಗೆ ಲಾಗಿನ್ ಆಗಬೇಕಾಗುತ್ತದೆ. ಹಾಗಾದರೆ STS ಟೀಚರ್ IDಯನ್ನು ಬಳಸಿ ಸಹ ಶಿಕ್ಷಕರು LBAಗೆ ಹೇಗೆ ಲಾಗಿನ್ ಆಗಬೇಕು ಎನ್ನುವುದನ್ನು ನೋಡೋಣ. ಅನುದಾನ ರಹಿತ ಶಾಲೆಯ ಸಹ ಶಿಕ್ಷಕರು LBA ಸ್ಯಾಟ್ಸ್ಗೆ ಲಾಗಿನ್ ಆಗಲು ಯಾವುದಾದರೊಂದು ಬ್ರೌಸರ್ನಲ್ಲಿ ಸ್ಯಾಟ್ಸ್ LBA ಎಂದು ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಮುಖ್ಯವಾಗಿ ಇಲ್ಲಿ ನಾವು ಅನುದಾನ ರಹಿತ ಶಾಲೆಯ ಸಹ ಶಿಕ್ಷಕರು ಲಾಗಿನ್ ಆಗಲು ಟೀಚರ್ ಮೇಲೆ ಕ್ಲಿಕ್ ಮಾಡಬಾರದು. SATS ಯೂಸರ್ 2ನೇ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. SATS ಯೂಸರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಯೂಸರ್ ನೇಮ್ ಅಂತ ಇದೆ. ಯೂಸರ್ ನೇಮ್ ಇದ್ದಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರು ಒದಗಿಸಿರ್ತಕ್ಕಂತಹ ಸ್ಯಾಟ್ಸ್ ID ಅಂದರೆ Tದಿಂದ ಪ್ರಾರಂಭವಾಗುವಂತಹ ನಿಮ್ಮ ಸ್ಯಾಟ್ಸ್ IDಯನ್ನು ಎಂಟರ್ ಮಾಡಬೇಕು. ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ನಾವು ಮೊದಲು ಪಾಠ ಯೋಜನೆಯನ್ನು ಹೇಗೆ ನಮೂದಿಸಬೇಕು ಎನ್ನುವುದನ್ನು ನೋಡೋಣ. ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ. ಪಾಠ ಯೋಜನೆಯನ್ನು ನಮೂದಿಸಲು ನಾವು ಇವಾಗ 1ನೇ ತಾರೀಕಿನಿಂದ 4ನೇ ತಾರೀಕಿನ ತನಕ ಒಂದು ಪಾಠ ಯೋಜನೆಯನ್ನು ಹಾಕಿಕೊಂಡಿದ್ದರೆ 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೂ ಅದನ್ನು ಡ್ರ್ಯಾಗ್ ಮಾಡಬೇಕು. ಆವಾಗ ನಮಗೆ ಇಲ್ಲಿ ಫ್ರಾಮ್ ಡೇಟ್ ಟು ಡೇಟ್ ಅಂತ ಬರುತ್ತದೆ. ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ನಂತರ ನಾವು ಬೋಧಿಸುತ್ತಿರುವ ತರಗತಿಯನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಗ್ರೂಪ್, ನಮ್ಮ ತರಗತಿಗೆ ಸಂಬಂಧಪಟ್ಟಂತಹ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕು. ಸಬ್ಜೆಕ್ಟ್, ನಾವು ಬೋಧಿಸುತ್ತಿರುವ ವಿಷಯವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಸಂಬಂಧಪಟ್ಟ ವಿಷಯದ ಪಾಠದ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು.
ನಂತರ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲವನ್ನು ನಮೂದಿಸಬೇಕು ಹಾಗೂ ಈ ಪಾಠಕ್ಕೆ ಯಾವ ಟೀಚಿಂಗ್ ಏಡ್ಸ್ ಬಳಸುತ್ತೇವೆ ಆ ಟೀಚಿಂಗ್ ಏಡ್ಸನ್ನು ಇಲ್ಲಿ ನಮೂದಿಸಬೇಕು. ನಂತರ ಪಾಠದ ಪ್ರಕ್ರಿಯೆ, ಪ್ರಾರಂಭಿಕ ಹಂತದಲ್ಲಿ ನಾವು ಯಾವ ಚಟುವಟಿಕೆಗಳನ್ನು ಮಾಡುತ್ತೇವೆ ಆ ಚಟುವಟಿಕೆಗಳಿಗೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅದೇ ರೀತಿ ಅಭಿವೃದ್ಧಿ ಹಂತ, ನಾವು ಪಾಠ ಬೋಧನೆಯ ಸಂದರ್ಭದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಮಾಡಿಸಲು ಇಚ್ಛಿಸುತ್ತೇವೆ ಆ ಚಟುವಟಿಕೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಒಂದಕ್ಕಿಂತ ಹೆಚ್ಚು ನಾವು ಸೆಲೆಕ್ಟ್ ಮಾಡಬಹುದು. ಅದೇ ರೀತಿಯಾಗಿ ತೀರ್ಮಾನ ಹಂತ, ಕನ್ಕ್ಲೂಷನ್ ಪೇಜ್, ನಾವು ಕೊನೆಗೆ ಯಾವ ಚಟುವಟಿಕೆಗಳ ಮೂಲಕ ಪಾಠಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಮಾಪನವನ್ನು ಮಾಡುತ್ತೇವೆ ಆ ಚಟುವಟಿಕೆಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಚಾಪ್ಟರ್ ವೈಸ್ ಅಸೆಸ್ಮೆಂಟ್, ಈ ಪಾಠದ ದೃಢೀಕರಣಕ್ಕಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇವೆ. ಆ ಪ್ರಶ್ನೆಗಳನ್ನು ಇಲ್ಲಿ ನಮೂದಿಸಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್ ಮತ್ತೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಸೇವ್ ಸಕ್ಸಸ್ಫುಲ್ ಎಂದು ಬರುತ್ತದೆ. ಈ ರೀತಿಯಾಗಿ ಆರೆಂಜ್ ಕಲರ್ನಲ್ಲಿ ನಾವು ನಮೂದಿಸಿದ ಪಾಠ ಯೋಜನೆಯು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಂತರ ಇದು ಮುಖ್ಯ ಶಿಕ್ಷಕರ ಲಾಗಿನ್ಗೆ ಸೆಂಡ್ ಆಗುತ್ತದೆ. ಮುಖ್ಯ ಶಿಕ್ಷಕರು ಅಪ್ರೂವ್ ಕೊಟ್ಟ ನಂತರ ಈ ರೀತಿಯಾಗಿ ಅದು ಯೆಲ್ಲೋ ಕಲರ್ನಲ್ಲಿ ತೋರಿಸುತ್ತದೆ. ಪಾಠ ಮುಗಿದ ನಂತರ ಕಂಪ್ಲೀಷನ್ ಸ್ಟೇಟಸ್ ಯಾವ ರೀತಿ ಮಾಡಬೇಕು ಎನ್ನುವುದನ್ನು ನೋಡೋಣ. ಇವಾಗ ಯೆಲ್ಲೋ ಕಲರ್ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ನಾನು ಈ ಪಾಠವನ್ನು ಮಕ್ಕಳಿಗೆ ಬೋಧಿಸಿ ಆಗಿದೆ. ಆದ್ದರಿಂದ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕಂಪ್ಲೀಷನ್ ಸ್ಟೇಟಸ್ ಕ್ಲಿಕ್ ಮಾಡಿ. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂಬರ್ ಆಫ್ ಪೀರಿಯಡ್ಸ್ ರಿಕ್ವೈರ್ಡ್ ಟು ಕಂಪ್ಲೀಟ್, ನೀವು ಎಷ್ಟು ಅವಧಿಗಳಲ್ಲಿ ಈ ಪಾಠವನ್ನು ಬೋಧಿಸಿದ್ದೀರಿ ಆ ಅವಧಿಯನ್ನು ಇಲ್ಲಿ ನಮೂದಿಸಬೇಕು. ನಂತರ ನಂಬರ್ ಆಫ್ ಸ್ಟೂಡೆಂಟ್ ಅಚೀವ್ ಲರ್ನಿಂಗ್ ಔಟ್ಕಮ್, ಈ ಪಾಠದಿಂದ ಕಲಿಕಾ ಫಲವನ್ನು ಎಷ್ಟು ಮಕ್ಕಳು ಪಡೆದಿದ್ದಾರೆ ಆ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಂತರ ಅಟೆಂಡೆಡ್, ಎಷ್ಟು ಮಕ್ಕಳು ಪಾಠ ಬೋಧನೆಯ ಸಂದರ್ಭದಲ್ಲಿ ಹಾಜರಾಗಿದ್ದಾರೆ ಆ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆರ್ ಯು ಶ್ಯೂರ್, ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಾವು ನಮೂದಿಸಿದ ಪಾಠ ಯೋಜನೆಯು ಯೆಲ್ಲೋ ಕಲರ್ದಿಂದ ಗ್ರೀನ್ ಕಲರ್ಗೆ ಪರಿವರ್ತನೆ ಆಗುತ್ತದೆ. ಅಂದರೆ ಹಸಿರು ಕಲರ್ನಲ್ಲಿ ಅದು ತೋರಿಸಿದರೆ ನಾವು ಪಾಠ ಬೋಧನೆಯು ಕಂಪ್ಲೀಟಾಗಿ ಮುಗಿಸಿದ್ದೇವೆ ಎಂದು ಅರ್ಥ. ನಂತರ ಈ ಪಾಠ ಮುಗಿದ ನಂತರ ನಾವು ಮಕ್ಕಳಿಗೆ ಅಸೆಸ್ಮೆಂಟ್ ಮಾಡುತ್ತೇವೆ. ಅಸೆಸ್ಮೆಂಟ್ ಮಾಡುವ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. 1ರಿಂದ 5ನೇ ತರಗತಿ ಆದರೆ 10 ಲಿಖಿತ ಹಾಗೂ 5 ಮೌಖಿಕ, ಒಟ್ಟಾರೆಯಾಗಿ 15 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ ಮಕ್ಕಳಿಗೆ ಪರೀಕ್ಷೆಯನ್ನು ತೆಗೆದುಕೊಂಡು ಮೌಲ್ಯಮಾಪನವನ್ನು ಮಾಡಿ ಆ ಮೌಲ್ಯಮಾಪನದಲ್ಲಿ ಮಕ್ಕಳು ಪಡೆದ ಅಂಕಗಳನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಒಂದು ಪೇಜ್ನಲ್ಲಿ ಅಳವಡಿಸಬೇಕು. ಹಾಗೂ ಮರುಸಿಂಚನ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳಲ್ಲಿ 6ರಿಂದ 10ನೇ ತರಗತಿಗಳಿಗೆ 15 ಅಂಕಗಳಿಗೆ LBA ಪ್ರಶ್ನಾಕೋಟಿಯಿಂದ ಹಾಗೂ 5 ಅಂಕಗಳಿಗೆ ಮರುಸಿಂಚನ ಸಾಹಿತ್ಯದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಒಟ್ಟಾರೆಯಾಗಿ 20 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರಚಿಸುವುದು. ಅದೇ ರೀತಿಯಾಗಿ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಪದ್ಯ ಹಾಗೂ 1 ಗದ್ಯ ಸೇರಿಸಿ 1 LBA ಟೆಸ್ಟ್ ಮಾಡಬೇಕಾಗುತ್ತದೆ. 6ರಿಂದ 10ನೇ ತರಗತಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 3 ಪಾಠಗಳಿಗೆ ಸೇರಿಸಿ 1 ಘಟಕ ಪರೀಕ್ಷೆಯನ್ನು ತೆಗೆದುಕೊಂಡು ಆ ಘಟಕ ಪರೀಕ್ಷೆಯ ಅಂಕಗಳನ್ನು ನಾವು ನಮೂದಿಸಬೇಕಾಗುತ್ತದೆ. ಘಟಕ ಪರೀಕ್ಷೆಯ ಅಂಕಗಳನ್ನು ನಮೂದಿಸಲು ಎಡಗಡೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. LBA ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಾಸ್ ಸೆಲೆಕ್ಟ್ ಮಾಡಿ. ಗ್ರೂಪ್ ಸೆಲೆಕ್ಟ್ ಮಾಡಿ. ಸಬ್ಜೆಕ್ಟ್, ನಾವು ಬೋಧಿಸುತ್ತಿರುವ ವಿಷಯವನ್ನು ಸೆಲೆಕ್ಟ್ ಮಾಡಿ. ಚಾಪ್ಟರ್ ನೇಮ್, ಈಗ ನಾವು ಯಾವ ಪಾಠಕ್ಕೆ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ ಆ ಘಟಕವನ್ನು ಆಯ್ಕೆ ಮಾಡಬೇಕು. ನಂತರ ಯೂನಿಟ್ ಟೆಸ್ಟ್ ಡೇಟ್, ಯಾವ ದಿನಾಂಕಕ್ಕೆ ನಾವು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ ಆ ಪರೀಕ್ಷಾ ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡಬೇಕು. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಸೀರಿಯಲ್ ನಂಬರ್, ಸ್ಯಾಟ್ಸ್ ID, ಕ್ಲಾಸ್ ನೇಮ್. ಮುಂದಿನ ಕಾಲಮ್ನಲ್ಲಿ ಮಾರ್ಕ್ಸ್ ಮತ್ತು ಗ್ರೇಡ್ ಇರುತ್ತದೆ. 1ರಿಂದ 5ನೇ ತರಗತಿ ಆದರೆ 15ಕ್ಕೆ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಆ ಅಂಕಗಳನ್ನು ಇಲ್ಲಿ ನಮೂದಿಸಬೇಕು. 6ರಿಂದ 10ನೇ ತರಗತಿ ಆದರೆ 20 ಅಂಕಗಳಿಗೆ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಆ ಅಂಕಗಳನ್ನು ಇಲ್ಲಿ ನಮೂದಿಸಬೇಕು. ಉದಾಹರಣೆಗಾಗಿ ಒಂದು ಮಗು 15 ಅಂಕಗಳಿಗೆ 14 ಅಂಕಗಳನ್ನು ಪಡೆದರೆ 14 ಎಂದು ನಮೂದಿಸಿದಾಗ ಮುಂದೆ ಗ್ರೇಡ್ ಕಾಲಮ್ನಲ್ಲಿ ಆಟೋಮೆಟಿಕ್ ಅದು ಗ್ರೇಡ್
ತೆಗೆದುಕೊಳ್ಳುತ್ತದೆ. ಈ ರೀತಿಯಾಗಿ ಅಂಕಗಳನ್ನು ನಮೂದಿಸಬೇಕು. ಈ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಅಂಕಗಳನ್ನು ನಮೂದಿಸಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್? ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ಈ ರೀತಿಯಾಗಿ ನಾವು ನಮ್ಮ ವೈಯಕ್ತಿಕ SATS LBA ಲಾಗಿನ್ನಲ್ಲಿ ಪಾಠ ಯೋಜನೆ ಹಾಗೂ ಅಂಕಗಳನ್ನು ನಮೂದಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.